ಬರೆಸಿದ್ರು. ಅದೇ ಥರ ನಮ್ಮ ನಜೀರಣ್ಣ ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಕರೆಕ್ಟಾಗಿ ನಮಗೆ ಸ್ಪಂದನೆ ಮಾಡ್ತಾರೆ, ಎಲ್ಲ ಕೆಲಸಗಳಿಗೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಆಫೀಸರ್ಸ್ ಲೆವೆಲ್ ಏನು ಮಾಹಿತಿಗಳು ತೊಗೊಳ್ತಾ ಇದ್ದಾರೆ, ನಾವು ಮಾಹಿತಿಗಳು ಕೊಡ್ತಾ ಇದ್ದೀವಿ. ಏನೋ ಕೆಲಸ ನಮಗೂ ಹೇಳ್ತದೆ, ಬೇರೆ ಸಚಿವರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಉಸ್ತುವಾರಿ ಸಚಿವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಕರೆಕ್ಟಾಗಿ ಭಾಗವಹಿಸ್ತಾ ಇದ್ದಾರೆ, ಕರೆಕ್ಟಾಗಿದ್ದಾರೆ, ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಚುನಾವಣೆ ಬಗ್ಗೆ ನಾನು ಹೇಳ್ತೀನಿ, ಜಾಸ್ತಿ ಹೇಳೋದು ಬೇಡ. ಹೋದ್ಸಲಿ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು, ಯಾವ್ದು ಕಾಲೇಜ್, ಗೋಕುಲ್ ಕಾಲೇಜಲ್ಲಿ ನಡೀತು. ನಮ್ಮ ಜೊತೆ ಬಂದ್ಬಿಟ್ಟು ಅವತ್ತು 85 ಜನ ವೋಟರ್ಸ್, 85 ಜನ ವೋಟರ್ಸ್ ಇದ್ರು ನಮ್ಮ ಜೊತೆ. ವೋಟ್ ಹಾಕಕ್ಕೆ 85 ಜನ ಕರ್ಕೊಂಡೋಗಿ ಬಿಟ್ಟಿದ್ದೀವಿ ಒಳಗಡೆ. 6 ವೋಟಲ್ಲಿ ನಮ್ಮ ರಾಜೇಂದ್ರ ಓಟ್ ಸೋತು. 25-26 ವೋಟ್ ನಮಗೆ ಬಿದ್ದಿಲ್ಲ, ನಮ್ಮ ಜೊತೆಲಿ ಬಂದವರು ಬಿದ್ದಿಲ್ಲ. ಇದನ್ನು ನಾವು ನಂಬಕ್ಕಾಗೋದಿಲ್ಲ ಯಾರು ಏನು ಮಾಡ್ತಾರೆ ಅಂತ. 4 ಗಂಟೆ ಕ್ಲೋಸ್ ಆಗಿ 4 ಗಂಟೆ 10 ನಿಮಿಷ ಕೌಂಟಿಂಗ್ ಆಗುತ್ತಲ್ಲ, ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅನ್ಕೋಬೋದು ಅಷ್ಟೇ. ಲಕ್ಸುರಿ ನಾವೆಲ್ಲೂ ಕರ್ಕೊಂಡೋಗಿಲ್ಲಪ್ಪ. ನಾವು ಕೋಲಾರಲ್ಲಿ ಕರ್ಕೊಂಡೋಗಿದ್ದೀವಿ. ಚುನಾವಣಾ ವ್ಯವಸ್ಥೆ ನೋಡಿ ನಿಮ್ಗೆ ಏನು ಅನಿಸ್ತದೆ? ತುಂಬಾ ಹದಗೆಟ್ಟಿದೆ ಅನಿಸ್ತಾ ಇದೆ, ತುಂಬ ಹದಗೆಟ್ಟಿದೆ. ನಾವು ಕೋಲಾರಲ್ಲಿ ಕರ್ಕೊಂಡು ಹೋಗಿದ್ದೀವಿ, ನೀವೇ ಹೇಳಿ. ನೀವು ಕೋಲಾರಲ್ಲಿ ಇರುವಂಥ ಪತ್ರಕರ್ತರು ಕರ್ಕೊಂಡು ಹೋಗಿದ್ದೀವ. ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋದು, ಯಾರು ಕರ್ಕೊಂಡು ಹೋಗೋದಿಲ್ಲ, ಏನೂ ಮಾಡೋದಿಲ್ಲ ಅಂತ ಹೇಳಿದ್ದೆ. ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ. ಈಗ ನಮ್ಮ ಮಾನ್ಯ ವರ್ತೂರು ಪ್ರಕಾಶ್ ಅವರು, ನಮ್ಮ ಸ್ನೇಹಿತರು, ಯಾರಿಗೂ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ. ಆತನೇನೋ ಬೈದ್ನಂತೆ ಫೋನ್ ಮಾಡಿ, ಇದು ಹೇಳೋದು ನನಗೆ ಗೊತ್ತಿಲ್ಲ, ಬೈದ್ನಂತೆ. ಆತ ಬಂದ್ಬಿಟ್ಟು ದುಡ್ಡು ವಾಪಸ್ ಕೊಟ್ಬಿಟ್ಟು ನೀನು ದುಡ್ಡು ಬೇಡ, ನೀನು ಓಟ್ ವಾ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು. ಇದು ಯಾವ ಪದ್ಧತಿ? ನೀವೇ ಮಾರಾಟ ಆಗ್ತಾ ಇದೆ, ಅದನ್ನು ತಿಳ್ಕೊಬೇಕಷ್ಟೇ. ಅದೇ ಅವ್ರು ವಾಪಸ್ ಕೊಟ್ಬಿಟ್ಟು ಇವ್ರು ಜೋಬಲ್ಲಿ ಇಟ್ಕೊಂಡ್ಬಿಟ್ರು ಅಷ್ಟೇ. ಎಲೆಕ್ಷನ್ ಮಾವು ಬೆಂಬಲ ಕಡೆ ನಾನೇನು ಮಾತಾಡಲ್ಲ. ಯೋಜನೆಗಳಿಂದ ಏನು ತೊಂದರೆ ಇಲ್ಲ. ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ, ಅದೇ ರೀತಿಯಲ್ಲಿ ಟ್ಯಾಕ್ಸಸ್ಸು ಬೆಳೀತಾ ಇದ್ದೀವಿ, ಅದೇ ರೀತಿಯಲ್ಲಿ ಎಲ್ಲವೂ ಬೆಳೀತಾ ಇದೆ. ಆಗ್ತದೆ ಕೆಲಸ, ಏನು ತೊಂದರೆ ಇಲ್ಲ. ದುಡ್ಡಿಗೆ ಯಾವುದು ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿಗಳು ಎಲ್ಲರೂ ಕೇಳ್ಕೊಳ್ತೀನಿ ಸರ್, ಡೆವಲಪ್ಮೆಂಟ್ ಬಗ್ಗೆ ಎಲ್ಲಾದ್ರೂ ಕೆಲಸ ಆಗ್ತಾ ಇದೆ ಅದನ್ನು ಟಿವಿನಲ್ಲಿ ತನ್ನಿ ಸರ್. ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನು ತೋರಿಸಿ ನಮ್ಮನ್ನು ಉಗಿರಿ ಸರ್. ನಾವು ಕೆಲಸ ಮಾಡ್ತೀವಿ ಸರ್, ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಾವೇ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟಿಗೆ ನೀವು ತೋರಿಸಿ, ನಮಗೆ ಟಿ ವಿನೆಲ್ಲಾಕಿ ನಮ್ಮನ್ನು ಉಗಿರಿ ನಮ್ಮನ್ನು. ಆಮೇಲೆ ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ಮುಂಚೆ ನಮ್ಗೆ ಹೇಳಿ, ಮಾಡದೇ ಇದ್ರೂ ಉಗಿರಿ. ಆಮೇಲೆ ಫಸ್ಟ್ ನೀವು ತೋರಿಸಿ, ಮಾಡಿಲ್ಲ ಅಂದರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ, ನೀವು ಏನು ಮಾಡ್ತೀರೋ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡಿ ಸರ್, ನೀವು ಸಹಕಾರ ಮಾಡಿ ಸರ್, ಒಳ್ಳೆಯದಕ್ಕೆ ಸಹಕಾರ ಮಾಡಿ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್, ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ, ದೇಶ ಹೆಂಗಾಗಿದೆ ಅಂದರೆ, ಗಾಂಧೀಜಿ ಫಿಲಮ್ ಅಂತ ಏನಾದರೂ ಒಂದು ಫಿಲಮ್ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗೆ ಯಾರು ಹೋಗೋದು. ಅದೇ ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ, ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಟ್ಟು ಟಿಕೆಟ್ ಒಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಜನ. ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ. ಮೀಡಿಯಾದವರು ನೀವು ಒಳ್ಳೆಯದು, ನೀವು ಒಳ್ಳೆಯವರು, ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ. ನಾವೆಲ್ಲ ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ತೀವಿ. ನಿಮ್ಮ ಕೆಲಸ ಏನು? ಪಬ್ಲಿಕ್ದು ಸಂಬಂಧಪಟ್ಟಿದ್ದಲ್ಲ, ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅಲ್ವಾ, ಅದನ್ನು ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಣ. ಸರ್ಕಾರ ರಚನೆ ಆಗಿ 2.5 ವರ್ಷ, 2 ವರ್ಷ ಈ ಕಡೆ ಬಂದು ಕೇಳ್ರಪ್ಪ. ಯಾವುದೇ